ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಅಂತಿಮ ಘಟ್ಟದತ್ತ ಮುಖ ಮಾಡ್ತಾ ಇದೆ. ಮನೆಯೊಳಗಿನ ಆಟದ ಕಾವು ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದ್ರೆ ಹೊರಗಡೆ ವೀಕ್ಷಕರ ಚರ್ಚೆ ಕೂಡ ತುಂಬಾ ಜೋರಾಗೇ ಇದೆ. ಕಿಚ್ಚ ಸುದೀಪ್ ಅವರು ಸ್ಪರ್ಧಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಕುರಿತು ಬಳಸಿದಂತಹ ಒಂದು ಪದದ ಬಳಕೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಆರಂಭದಿಂದಲೂ ಸಹ ತಮ್ಮದೇ ಆದಂತಹ ವಿಭಿನ್ನ ಆಟದ ಶೈಲಿಯ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಮುಖಭಾವ ಅಥವಾ ಪ್ರತಿಕ್ರಿಯೆಯನ್ನ ಉದ್ದೇಶಿಸಿ ಉರಿತಾ ಇದೆಯಾ ಎಂಬ ಅರ್ಥದ ಪದವನ್ನ ಬಳಸಿದ್ರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಅಂತಿಮ ಘಟ್ಟದತ್ತ ಮುಖ ಮಾಡ್ತಾ ಇದೆ. ಮನೆಯೊಳಗಿನ ಆಟದ ಕಾವು ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದ್ರೆ ಹೊರಗಡೆ ವೀಕ್ಷಕರ ಚರ್ಚೆ ಕೂಡ ತುಂಬಾ ಜೋರಾಗೇ ಇದೆ. ಆದ್ರೆ ಈ ವಾರಾಂತ್ಯದ ಪಂಚಾಯಿತಿ ನಡೆದ ಮೇಲೆ ವೀಕ್ಷಕರ ವಲಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಒಂದು ಚರ್ಚೆ ತುಂಬಾ ಕಾರಣ ಆಯಿತು. ಯಾಕೆ ಅಂದ್ರೆ ನಿರೂಪಕ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಕುರಿತು ಬಳಸಿದಂತಹ ಒಂದು ಪದದ ಬಳಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಆರಂಭದಿಂದಲೂ ಸಹ ತಮ್ಮದೇ ಆದಂತಹ ವಿಭಿನ್ನ ಆಟದ ಶೈಲಿಯ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಭಾಷೆ ಮೇಲಿನ ಹಿಡಿತ ಕೊಂಚ ಕಡಿಮೆ ಆದ್ರೂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಾಗ ಒಂದು ಕಡೆ ತಡ್ಕಾಡಿದ್ರು. ಅವರ ಪ್ರಾಮಾಣಿಕತೆ ಮತ್ತೆ ನೇರ ನಡೆಗೆ ಕನ್ನಡಿಗರು ಮನಸೋತಿದ್ರು. ಇಂದು ಅದರ ಪರಿಣಾಮವಾಗಿ ರಕ್ಷಿತಾ ಶೆಟ್ಟಿ ಫಿನಾಲೆ ಹಂತದ ಸಮೀಪದಲ್ಲಿದ್ದಾರೆ. ಮನೆಯ ಸದಸ್ಯರು ರಕ್ಷಿತಾಗೆ ಆಟ ಅರ್ಥ ಆಗಲ್ಲ ಅಥವಾ ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅಂತ ಹೀಯಾಳಿಸಿದ್ರು. ಅವೆಲ್ಲವನ್ನು ಸಹ ಪಕ್ಕಕ್ಕಿಟ್ಟು ವೀಕ್ಷಕರು ಮಾತ್ರ ರಕ್ಷಿತಾ ಪರಾನೇ ನಿಂತಿದ್ರು. ಆದ್ರೆ ಈಗ ಸ್ವತಃ ನಿರೂಪಕರಾದಂತಹ ಸುದೀಪ್ ಸರ್ ರಕ್ಷಿತಾ ಅವರನ್ನ ತಮಾಷೆ ಮಾಡದಂತೆ ಇದೆ. ಇದು ವೀಕ್ಷಕರ ಬೇಸರಕ್ಕೆ ಒಂದು ಕಡೆ ಕಾರಣವಾದರೆ ತಮ್ಮ ಬೇಸರವನ್ನ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿರುವಂತಹ ವೀಕೆಂಡ್ ಎಪಿಸೋಡ್ನಲ್ಲಿ ಏನು ಶನಿವಾರ ಮತ್ತೆ ಭಾನುವಾರ ನಡೆದಂತಹ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಮುಖಭಾವ ಅಥವಾ ಪ್ರತಿಕ್ರಿಯೆಯನ್ನ ಉದ್ದೇಶಿಸಿ ಉರಿತಾ ಇದೆಯಾ ಎಂಬ ಅರ್ಥದ ಪದವನ್ನ ಬಳಸಿದ್ರು. ಸಾಮಾನ್ಯವಾಗಿ ಮನೆಯ ಸದಸ್ಯರು ತಪ್ಪುಗಳನ್ನ ತಿದ್ದಿ ಬುದ್ಧಿ ಹೇಳ್ತಾ ಇದ್ದಂತಹ ನಿರೂಪಕರೇ ಸ್ಪರ್ಧಿಯೊಬ್ಬರ ಬಗ್ಗೆ ಇಂತಹ ಆಡು ಭಾಷೆಯ ಅಥವಾ ವ್ಯಂಗ್ಯದ ಪದವನ್ನ ಬಳಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಎಲ್ಲ ಕಡೆ ಎದ್ದಿದೆ. ಈ ಮಾತು ರಕ್ಷಿತಾ ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುವಂತಿದೆ ಎಂದು ಅಭಿಮಾನಿಗಳು ಸಹ ತಮ್ಮ ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಎಪಿಸೋಡ್ ನೋಡಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಸಹ ಆರಂಭವಾಗ್ಬಿಟ್ಟಿದೆ. ಯಾಕೆಂದ್ರೆ ಇತ್ತೀಚೆಗೆ ಸಾಕಷ್ಟು ಜನರ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ಸಹ ನಡೀತಾ ಇರುವಂಥದ್ದು. ಯಾಕೆ ಅಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಊಹಾಪೋಹಗಳಾಗಿರ್ಬೋದು, ಪರ ವಿರೋಧದ ಚರ್ಚೆಗಳಾಗಿರ್ಬೋದು ತುಂಬಾ ನಡೀತಾ ಇದೆ. ಒಂದು ಕಡೆ ಯಾರೋ ಏನೋ ಮಾತಾಡಿದ್ರು ಅಂತ ಇನ್ನೊಬ್ರು ಏನೋ ಮಾತಾಡೋದಾಗ್ಬೋದು, ಅದು ತಮಾಷೆಗೆ ಆಡಿದಾರಾ, ಕಾಮಿಡಿಯಾಗಿ ಆಡಿದಾರಾ ಅಥವಾ ಬೇಕು ಅಂತ ಆಡಿದಾರೋ ಅನ್ನುವಂತಹ ಒಂದು ತಿಳುವಳಿಕೆನೂ ಇಲ್ಲದೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಇದೀಗ ರಕ್ಷಿತಾ ಪರವಾಗಿ ಸುಮತಿ ಕೆಮ್ಮಣ್ಣು ಎಂಬ ವೀಕ್ಷಕರು ಕಮೆಂಟ್ ಮಾಡಿ ರಕ್ಷಿತಾಗೆ ಆಟದ ಬಗ್ಗೆ ಗೊಂದಲವಿದ್ರೂ ಸಹ ಸುದೀಪ್ ಅವ್ರ ಬಾಯಲ್ಲಿ ಅಂತಹ ಪದ ಬರಬಾರ್ದಿತ್ತು, ಇದು ನೇರವಾಗಿ ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಮಾಡುವಂತಹ ಮಾತಾಗಿದೆ ಎಂದು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ವೀಕ್ಷಕರಾದಂತಹ ಮೋಹನ್ ಕುಮಾರ್ ಉರಿಯುತ್ತೆ ಅಂತ ಸುದೀಪ್ ಅವರು ಹೇಳೋದು ಸರಿ ಇಲ್ಲ. ಈ ಸೀಸನ್ ನಲ್ಲಿ ಸುದೀಪ್ ಅವರ ಯಾವ ಪಂಚಾಯಿತಿಯೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಅವರು ಯಾಕೋ ಒಂದು ಕಡೆ ಪಕ್ಷಪಾತಿಯಂತೆ ಕಾಣ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪಿಸ್ಬಿಟ್ಟಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಇದೇ ಸೀಸನ್ ನಲ್ಲಿ ಹಿಂದೆ ಸ್ಪರ್ಧಿ ಆಗಿರುವಂತಹ ಧ್ರುವಂತ್ ಅವರು ರಕ್ಷಿತಾ ವಿರುದ್ಧ ಮಾತಾಡುವಾಗ ಉರಿತಾ ಇದೆಯಾ ಎಂಬ ಮಾತನ್ನ ಕೇಳಿದ್ರು. ಆಗ ಸಹ ಸ್ಪರ್ಧಿ ಆಗಿದ್ದಂತಹ ಮಾಳು ಈ ಪದ ಬಳಕೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಸ್ವತಃ ಸುದೀಪ್ ಸರ್ರೆ ವಾರಾಂತ್ಯದ ಸಂಚಿಕೆಯಲ್ಲಿ ಭಾಷಾ ಪ್ರಯೋಗ ಮತ್ತು ಪದಗಳ ಆಯ್ಕೆ ಬಗ್ಗೆ ಸ್ಪರ್ಧಿಗಳಿಗೆ ಸುದೀರ್ಘ ಕ್ಲಾಸ್ ಅನ್ನು ಸಹ ತೆಗೆದುಕೊಂಡಿದ್ರು. ಆದ್ರೆ ಈಗ ಅದೇ ಪದವನ್ನ ಯಾವ ಪದ ಬಳಸಬಾರ್ದು ಅಂತ ಸುದೀಪ್ ಸರ್ ಹೇಳಿದ್ರೋ ಅದೇ ಪದವನ್ನ ಅವರೇ ಬಳಸಿರೋದು ಇಲ್ಲಿ ವಿಪರ್ಯಾಸ ಅಂತ ಇದೀಗ ಕಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸುದೀಪ್ ಸರ್ ವಿರುದ್ಧ ಟೀಕೆಗಳು ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಕಿಚ್ಚನ ಅಭಿಮಾನಿಗಳು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ.
ಸುದೀಪ್ ಅವರು ಈ ಮಾತನ್ನ ಗಂಭೀರವಾಗಿ ಹೇಳಿಲ್ಲ, ಬದಲಾಗಿ ತಮಾಷೆಯಾಗಿ ಹೇಳಿರುವಂಥದ್ದು. ಒಂದು ಪದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನೂರಾರು ಅರ್ಥಗಳಿರುತ್ತೆ. ಅದನ್ನ ನಾವು ಯಾವ ರೀತಿ ಸ್ವೀಕರಿಸ್ತೇವೆ ಅನ್ನೋದು ತುಂಬಾ ಮುಖ್ಯ. ಸುದೀಪ್ ಅವರು ಕೇವಲ ಮನೋರಂಜನೆಯ ಅಥವಾ ಎಂಟರ್ಟೈನ್ಮೆಂಟ್ ಭಾಗವಾಗಿ ರಕ್ಷಿತಾ ಕಾಲೆಳೆದಿದ್ದಾರೆ ಹೊರತು ಅವರನ್ನ ನೋಯಿಸುವಂತಹ ಉದ್ದೇಶವಿಲ್ಲ ಎಂದು ಅಭಿಮಾನಿಗಳು ಸಹ ಇದೀಗ ಸುದೀಪ್ ಪರ ನಿಂತು ರಕ್ಷಿತಾ ಪರ ಅಭಿಮಾನಿಗಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯ ಆಟ ಅಂತಿಮ ಹಂತಕ್ಕೆ ತಲುಪುತ್ತಿರುವಾಗ ನಿರೂಪಕರ ಈ ಒಂದು ಮಾತು ಇಷ್ಟೊಂದು ಕೋಲಾಹಲಕ್ಕೆ ಕಾರಣವಾಗಿರುವುದು ಸುಳ್ಳಂತೂ ಅಲ್ಲ. ಯಾಕೆ ಅಂದರೆ ಬಿಗ್ ಬಾಸ್ ಶುರುವಾದಾಗಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಒಂದಲ್ಲ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೇಲಿ ಚರ್ಚೆ ನಡೀತಾನೆ ಇರುತ್ತೆ. ಬಿಗ್ ಬಾಸ್ ಮನೆ ಅಷ್ಟೇ ಅಲ್ಲ, ಹೊರ್ಗಡೆ ಇರುವಂತಹ ಸಾಕಷ್ಟು ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಪಬ್ಲಿಕ್ ಪ್ಲೇಸಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಚರ್ಚೆ ನಡೀತಾನೆ ಇರುತ್ತೆ. ಆದ್ರಿಂದಾಗಿ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ, ಒಂದು ಕಡೆ ಕನ್ನಡ ಕಿರುತೆರೆಯ ಗೌರವನ್ನ ಹೆಚ್ಚಿಸ್ತಾ ಇರುವಂತಹ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆಯಲ್ಲಂತೂ ಇದ್ದೇ ಇರುತ್ತೆ. ಇದೀಗ ಅದನ್ನ 12 ಸೀಸನ್ಗಳಿಂದ ನಡೆಸ್ಕೊಂಡು ಬಂದಿರುವಂತಹ ನಿರೂಪಕರಾದಂತಹ ಸುದೀಪ್ ಸರ್ ನೀಡಿರುವಂತಹ ಹೇಳಿಕೆ ಮೇಲೆ ಇದೀಗ ರಕ್ಷಿತಾ ಪರ ಅಭಿಮಾನಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ನಿನ್ನೆ ನಡೆದಂತಹ ಎಪಿಸೋಡ್ನ ನೋಡಿದ್ರೆ ಕೆಲವ್ರಿಗೆ ನೀಟಾಗಿ ಅರ್ಥ ಆಗಿರುತ್ತೆ, ಅದು ಕಾಲು ಎಳೆಯೋದಕ್ಕೋಸ್ಕರ ಆಡಿರುವಂತಹ ಮಾತು ಅಂತ. ಇನ್ನೂ ಕೆಲವೊಬ್ರು ಬೇರೆ ಬೇರೆ ರೀತಿ ಅರ್ಥೈಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇದೀಗ ಸುದೀಪ್ ಸರ್ ಅಭಿಮಾನಿಗಳು ಸಹ ಒಂದೆರಡು ಕಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀಟಾಗಿ ಏನಾಗಿದೆ, ಏನೇನು ನಡೆದಿದೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿ ಹೇಳಿರುವಂಥದ್ದು. ಒಟ್ನಲ್ಲಿ ಇನ್ನೇನು 2 ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು, ಇನ್ನೇನು ಮುಗಿಯುವಂತಹ ಸಮಯ, ಇವೆಲ್ಲವೂ ಸಹ ಗೊತ್ತಾಗ್ತಾ ಇರುವಂಥದ್ದು. ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಯಾರಾಗ್ತಾರೆ ಎಂದು ಕಾದ್ ನೋಡೋದಕ್ಕೋಸ್ಕರ ಇನ್ನು 2 ವಾರ ಕಾಯ್ಬೇಕಾಗತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.